ಪ್ರತಿಯೊಬ್ಬ ತಂದೆ ತಾಯಿಯು ದೇವರ ಪ್ರತಿರೂಪ. ತಮ್ಮ ಮಕ್ಕಳು ಕೇವಲ ಯಶಸ್ವಿಗಳಾಗುವುದಲ್ಲ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸದ್ವಿಚಾರಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂಬುದೇ ಪ್ರತಿಯೊಬ್ಬ ಪೋಷಕರ ಕನಸು. ಅಂತಹ ಸಂಸ್ಕಾರ, ಮೌಲ್ಯ ಮತ್ತು ಮಾನವೀಯತೆಯ ಕುಟುಂಬದಲ್ಲಿ ಜನಿಸಿದವರೇ ರವೀಂದ್ರ ಸ್ವಾಮಿ. ಬೀದರ್ ಜಿಲ್ಲೆಯ ಹಾಳಹಳ್ಳಿ ಗ್ರಾಮದ ಮಣ್ಣಿನಲ್ಲಿ ಜನಿಸಿದ ಅವರು ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ ಎಂಬ ವಿಶ್ವಗುರು ಬಸವಣ್ಣನವರ ವಚನಗಳ ಆಶಯಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬಂದವರು. ಬಾಲ್ಯದಲ್ಲಿಯೇ ತಮ್ಮ ಪೋಷಕರ ಕಷ್ಟ ಸಂಕಷ್ಟಗಳನ್ನು ಕಣ್ಣಾರೆ ಕಂಡು ಬೆಳೆದಂತಹ ರವಿಸ್ವಾಮಿಯವರನ್ನ ಬಡತನದ ನೋವು ಕುಗ್ಗಿಸಲಿಲ್ಲ, ಬದಲಾಗಿ ಬದುಕಿನ ಗುರಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಿತು. ಪೋಷಕರು ಬಯಸಿದ ಆದರ್ಶ ಬದುಕನ್ನೇ ತಮ್ಮ ಜೀವನದ ಮಾರ್ಗವನ್ನಾಗಿ ಮಾಡಿಕೊಂಡು ತಮ್ಮ ಊರು, ತಮ್ಮ ಜನ ಮತ್ತು ಅವರ ಹಕ್ಕುಗಳಿಗಾಗಿ ಬದುಕನ್ನೇ ಮುಡಿಪಾಗಿಟ್ಟರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಜೀವನದಲ್ಲಿ ನೋವನ್ನ ಅನುಭವಿಸಿದರೂ ಶಿಕ್ಷಣವೇ ಬದುಕಿನ ನಿಜವಾದ ಶಕ್ತಿ ಎಂಬ ನಂಬಿಕೆಯಿಂದ ವಿದ್ಯಾಭ್ಯಾಸವನ್ನ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು. ಕಾನೂನು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ವಕೀಲರಾದರು. ಜೊತೆಗೆ ಯಶಸ್ವಿ ಉದ್ಯಮಿಯಾಗಿಯೂ ತಮ್ಮದೇ ಆದ ಗುರುತನ್ನ ನಿರ್ಮಿಸಿಕೊಂಡರು. ಅವರ ಜೀವನದ ಗುರಿ ಕೇವಲ ವೈಯಕ್ತಿಕ ಯಶಸ್ಸು ಆಗಿರಲಿಲ್ಲ. ಸಮಾಜದ ನೋವೇ ತಮ್ಮ ನೋವು ಎಂಬ ಭಾವನೆಯೊಂದಿಗೆ ಕೊರೋನಾ ಮಹಾಮಾರಿಯಂತಹ ಸಂಕಷ್ಟದ ಸಂದರ್ಭದಲ್ಲಿ ಏಕತಾ ಫೌಂಡೇಶನ್ನ ಮೂಲಕ ಸಾವಿರಾರು ಕುಟುಂಬಗಳಿಗೆ ನೆರವಿನ ಹಸ್ತ ಚಾಚಿ ಮಾನವೀಯತೆಯ ನಿಜವಾದ ಅರ್ಥವನ್ನು ತಮ್ಮ ಕಾರ್ಯಗಳ ಮೂಲಕ ತೋರಿಸಿಕೊಟ್ಟರು. ಹೋರಾಟ, ಸೇವೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಜನಮನದಲ್ಲಿ ವಿಶಿಷ್ಟ ಸ್ಥಾನವನ್ನ ಗಳಿಸಿರುವ ಅವರು ಬಡತನ ಶಾಪವಲ್ಲ, ನಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವ ಬದುಕಿನ ಪರೀಕ್ಷೆ ಎಂಬುದನ್ನು ತಮ್ಮ ಜೀವನದ ಮೂಲಕವೇ ಸಾಬೀತುಪಡಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಸುದ್ದಿ ಸಮಯ ಹಾಗೂ ಹಾಳಹಳ್ಳಿ ವಾರ್ತೆ ಪತ್ರಿಕೆಗಳ ಮೂಲಕ ಜಿಲ್ಲೆಯ ಸಮಸ್ಯೆಗಳು, ಜನರ ಧ್ವನಿ ಮತ್ತು ಅಭಿವೃದ್ಧಿಯ ಆಶಯಗಳನ್ನ ಸಮಾಜದ ಮುಂದೆ ತರುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಪತ್ರಿಕೋದ್ಯಮವನ್ನ ಸಮಾಜ ಪರಿವರ್ತನೆಯ ಪ್ರಬಲ ಸಾಧನವನ್ನಾಗಿ ರೂಪಿಸಿದ್ದಾರೆ. ಸ್ವಂತ ಬದುಕಿಗಿಂತ ಸಮಾಜದ ಒಳಿತನ್ನೇ ದೊಡ್ಡದಾಗಿ ಕಂಡ ಈ ಜನಪರ ವ್ಯಕ್ತಿತ್ವ ಇಂದು ಸಾವಿರಾರು ಯುವಕರಿಗೆ ಪ್ರೇರಣೆಯಾಗಿದೆ. ನುಡಿದಂತೆ ನಡೆಯಬೇಕು, ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಮೆಚ್ಚನು ಅನ್ನುವ ಗುರು ಬಸವಣ್ಣನವರ ವಚನಗಳ ಸಾಲಿನಂತೆ ಸತ್ಯವನ್ನು ನುಡಿಯುತ್ತಾ ಸಮಾಜದೊಂದಿಗೆ ನಡೆಯುತ್ತಾ ಜನರ ಪರವಾಗಿ ಹೋರಾಟ ಮಾಡುತ್ತಿರುವ ರವೀಂದ್ರ ಸ್ವಾಮಿ ಅವರ ಮುಂದಾಳತ್ವದಲ್ಲಿ ಬೀದರ್ ಜಿಲ್ಲೆಯ ಜನರ ಧ್ವನಿಯಾಗುವ ಸಂಕಲ್ಪದೊಂದಿಗೆ ಇಂದು ನಮ್ಮ ಸುದ್ದಿ ಸಮಯ ವಾಹಿನಿಯು ಬೀದರ್ ಕ್ರಾಂತಿ ಎಂಬ ಹೆಸರಿನಲ್ಲಿ ನೇರ ಮಾತು, ನಿಷ್ಪಕ್ಷಪಾತ ವರದಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಡಿಜಿಟಲ್ ಮಾಧ್ಯಮವಾಗಿ ತನ್ನ ಹೊಸ ಅಧ್ಯಾಯವನ್ನ ಆರಂಭಿಸುತ್ತಿದೆ. ಇದು ಕೇವಲ ಒಂದು ಸುದ್ದಿವಾಹಿನಿಯ ಉದಯವಲ್ಲ, ಜನರ ಧ್ವನಿಗೆ ನ್ಯಾಯ ದೊರಕಿಸುವ ಸಂಕಲ್ಪ.